ನಮಸ್ಕಾರ. ಇವತ್ತು ನಾವು ಬ್ಯಾಂಬಿಗೋ ಉಪ್ಮಾ ಮಾಡೋಣ. ಇದಕ್ಕೆ ನಾನು ಇದರಲ್ಲಿ ಎಣ್ಣೆ ಇಟ್ಟಿದ್ದೀನಿ. ಇದು ತುಪ್ಪದ ಕಾವಲಿ, ನಿನ್ನೆ ತುಪ್ಪ ಮಾಡಿದ್ದೆ, ಅದು ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದು 2 ಹಸಿಮೆಣಸು, ನಮಗೆ ಹಸಿಮೆಣಸು 2 ಸಾಕು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಸಾಸಿವೆ, ಒಂದು ಅರ್ಧ ಚಮಚ ಸಾಸಿವೆ ಸಿಡಿತಾ ಇದೆ. ಸ್ವಲ್ಪ ಉದ್ದಿನಬೇಳೆ, ಒಂದು ಅರ್ಧ ಚಮಚ ಉದ್ದಿನಬೇಳೆ, ಒಂದು ಸ್ವಲ್ಪ ಕರಿಬೇವು. ನಾನು ಸ್ವಲ್ಪ ಗೋಡಂಬಿ ಹಾಕ್ತೀನಿ, ಸೊ ಅದರಿಂದ ಗೋಡಂಬಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗು, ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಬೇಗ ಫ್ರೈ ಆಗಲಿಕ್ಕೆ ಒಂದು ಟಿಪ್ಸು, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ಮತ್ತೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಸಕ್ಕರೆ ಬೇಕು ಇದಕ್ಕೆ. ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈರುಳ್ಳಿ ಫಸ್ಟ್ ಫ್ರೈ ಆಗಲಿ. ನಾನು ಕುಕ್ಕರಲ್ಲಿ ಬೀನ್ಸು, ಕ್ಯಾರೆಟು, ಬಟಾಣಿ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅದು ಇದರೊಟ್ಟಿಗೆ ಹಾಕಬೇಕಾದ್ರೆ ಬೇಯಿಸಿರಬೇಕು. ಅದು 3 ವಿಸಿಲ್ ತೆಗೆದು ಆಫ್ ಮಾಡಿದ್ದೀನಿ. ಇಲ್ಲಿ ಬಿಸಿನೀರಿಗೆ ಇಟ್ಟಿದ್ದೀನಿ. ಇದರದ್ದು 2.5 ಅಷ್ಟು ಬಿಸಿನೀರು ಬೇಕಾಗತ್ತೆ, ಯಾಕಂದರೆ ವೆಜಿಟೇಬಲ್ಸ್ ಇದೆ ಅದರಿಂದ. ನಿಮಗೆ ಉದುರು ಬೇಕು ಅಂತ ಹೇಳಿದರೆ 2 ಹಾಕ್ಕೊಳ್ಳಿ. ಇವಾಗ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊನು ಸ್ವಲ್ಪ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನೀವು ಬೇಕಾದರೆ ಕಡಲೆಬೇಳೆ ಬೇಕಾದರೂ ಹಾಕ್ಕೋಬೋದು ಒಗ್ಗರಣೆಗೆ. ನಾನು ಹಾಕೋದಿಲ್ಲ. ಕಡಲೆಬೇಳೆ ಹಾಕಿದರೂ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಕಟ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಹಾಕೋದಿಲ್ಲ, ಯಾಕಂದರೆ ಅದು ತುಂಬ ಸಾಫ್ಟ್ ಆಗೋದಿಲ್ಲ. ಇವಾಗ ಇದೆಲ್ಲ ಫ್ರೈ ಆಗಿದೆ.
ಇವಾಗ ಬ್ಯಾಂಬಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ. ಇದು ಫ್ರೈ ಆಗಿರೋದೇ ಬ್ಯಾಂಬಿನೋ, ಆದರೂ ಒಂದು ಸ್ವಲ್ಪ ಬಿಸಿ ಮಾಡೋದು. 1-2 ನಿಮಿಷ ಸಣ್ಣ ಉರಿಯಲ್ಲಿ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬಿಡೋಣ. ಇದು ಸ್ವಲ್ಪ ಫ್ರೈ ಮಾಡಿದರೆ ಉದ್ರಾಗಿ ಬರುತ್ತದೆ, ಅದಕ್ಕೆ ಇದನ್ನು ಸ್ವಲ್ಪ ಫ್ರೈ ಮಾಡೋದು. ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಇದರದ್ದು ನೀರು ಉಳಿದಿದ್ದಿದೆ, ಅದನ್ನು ವೇಸ್ಟ್ ಮಾಡಬೇಡಿ. ಅದು ಒಂದು ಅಳತೆಗೆ ಹಾಕ್ಕೊಂಡ್ಬಿಡಿ. ಈಗ ಈ ವೆಜಿಟೇಬಲ್ ಹಾಕ್ಕೊಳ್ತೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾನು ಇದೇ ಅಳತೆಯಲ್ಲಿ 1 ಅಳತೆ ತೊಗೊಂಡಿದ್ದೆ. 1 ಅಳತೆ ನೀರು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಳ್ಳಿ, ಆವಾಗಲೇ ಹೇಳಿದ್ದೀನಿ ನಾನು. ಎರಡು ಅಳತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ. ಸಣ್ಣ ಉರಿಯಲ್ಲಿ ಅದು ಬೇಯಲಿ. ಬೇಕಾದರೆ ಮುಚ್ಚಿಡ್ಬೋದು, ಇಲ್ಲಾಂದರೆ ತೆಗೆದಿಟ್ಕೊಳ್ಬೋದು. ಈಗ ಇದು ಸುಮಾರಾಗಿ ಬೇಯ್ತಾ ಇದೆ. ಈಗ 3/4 ಅಂಶ ಬೆಂದಿದೆ. ಸ್ವಲ್ಪ ತೆಗೆದು ನೀರು ಆವಿ ಆಗಬೇಕಲ್ವ, ಅದಕ್ಕೆ ಸ್ವಲ್ಪ ಮುಚ್ಚಳ ತೆಗೆದಿಟ್ಬಿಡಿ. ಆಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಗ್ಯಾಸ್ ಸಣ್ಣದು ಮಾಡಿ ಇಟ್ಕೊಂಡ್ರೆ ಬ್ಯಾಂಬಿನ ರೆಡಿ.
ನೀವೆಲ್ಲ ಟ್ರೈ ಮಾಡಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡಿದಷ್ಟು ನಾನು ಜಾಸ್ತಿ ಅಡುಗೆನ ಹಾಕ್ಲಿಕ್ಕಾಗತ್ತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಬಾಯ್.